ಇದೊಂದು ಸಾರ್ಥಕತೆಯ ಕ್ಷಣ. ಹೋರಾಟ ಸಫಲಗೊಂಡು ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದ ದಿನ. ಅಲ್ಲಿ ಸಂತ್ರಸ್ತ ಕುಟುಂಬಸ್ಥರು ಒಬ್ಬ ಜನನಾಯಕನ ಮುಂದೆ ತಲೆಬಾಗಿದ್ರು. ಆದರೆ ಇದು ಅಧಿಕಾರಕ್ಕೆ ಬಾಗಿದ ತಲೆಗಳಲ್ಲ, ಇದು ಗೌರವದಿಂದ ಬಾಗಿದ ತಲೆಗಳು. ಈ ಪ್ರೀತಿ ಗೌರವ ಸಿಕ್ಕಿದ್ದು ಕೇವಲ ಒಬ್ಬ ವ್ಯಕ್ತಿಗಲ್ಲ, ಒಂದು ಸಂಘಟಿತ ಹೋರಾಟಕ್ಕೆ ಸಿಕ್ಕ ಗೌರವ ಇದು. ಇಂದಿನ ಕಪಟ ರಾಜಕಾರಣದ ನಡುವೆ ಒಂದು ಜನಪರ ರಾಜಕೀಯಕ್ಕೆ ಸಂದಿರುವ ಗೌರವ ಇದು. ಇವರೆಲ್ಲ ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಜೀವ ಕಳೆದುಕೊಂಡವರ ಕುಟುಂಬಸ್ಥರು. ಕಳೆದ 5 ವರ್ಷಗಳಿಂದ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದ ಕುಟುಂಬಗಳಿವು. ತಮ್ಮವರನ್ನ ಕಳೆದುಕೊಂಡು ನ್ಯಾಯದಿಂದ ವಂಚಿತರಾಗಿದ್ದ ಸಂತ್ರಸ್ತರು ಇವರು. ಆ ಸಂತ್ರಸ್ತರ ಒಂದಷ್ಟು ಮಂದಿಗೆ ಈಗ ನ್ಯಾಯ ಸಿಕ್ಕಿದೆ. ಸಂತ್ರಸ್ತ ಕುಟುಂಬಗಳ ಪೈಕಿ ಬಹುತೇಕರಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಮೊನ್ನೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಂತ್ರಸ್ತರ ಕುಟುಂಬಗಳಿಗೆ ಸರ್ಕಾರಿ ನೌಕರಿಯ ನೇಮಕಾತಿ ಪತ್ರ ನೀಡಿದರು. ಅಂದಹಾಗೆ ಆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದು ಎಸ್ಡಿಪಿಐ ಪಕ್ಷದ ಹೋರಾಟ, ಎಸ್ಡಿಪಿಐ ನಾಯಕರ ಬದ್ಧತೆ. ನಮಗೆ ಪರಿಹಾರ ಸಿಗಲು ಎಸ್ಡಿಪಿಐ ಪಕ್ಷವೇ ಕಾರಣ ಅಂತ ಸಂತ್ರಸ್ತರ ಕುಟುಂಬಸ್ಥರೇ ಹೇಳಿದ್ದಾರೆ. ನಮ್ಮ ಜೊತೆಗೆ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಜೊತೆಗೆ ಎಸ್ಡಿಪಿಐ ಅವರು ಅವತ್ತಿಂದ ಇವತ್ತಿನವರೆಗೂ ಜೊತೆಗಿದ್ದಾರೆ. ಇದೆಲ್ಲ ಸಿಕ್ಕಿದೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಅವರೇ. ಸೊ ನಮ್ಮ ಜೀವನ ಮುಂದಕ್ಕೆ ತುಂಬಾ ಸುಲಲಿತವಾಗಿ ಹೋಗುತ್ತೆ ಅನ್ನೋದಾದ್ರೆ ಅವರೇ ಕಾರಣ. ಮೇ 2, 2021, 5 ವರ್ಷಗಳ ಅಂದಿನ ಆ ಕರಾಳ ರಾತ್ರಿ ಚಾಮರಾಜನಗರದ ಕೋವಿಡ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದರಿಂದ 36 ಮಂದಿ ಪ್ರಾಣ ಬಿಟ್ಟಿದ್ರು. ಅಂದಿನಿಂದಲೇ ಎಸ್ಡಿಪಿಐ ಸಂತ್ರಸ್ತರ ಪರವಾಗಿ ಹೋರಾಟಕ್ಕೆ ನಿಂತಿತ್ತು. ಈ ಹೋರಾಟದ ಮುಂಚೂಣಿಯಲ್ಲಿದ್ದ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯರು ಮತ್ತು ಚಾಮರಾಜನಗರ ನಗರಸಭೆ ಸದಸ್ಯರಾದ ಅಬ್ರಾರ್ ಅಹ್ಮದ್. ಅದೇ ಅಬ್ರಾರ್ ಅವರಿಗೆ ಶಿರಬಾಗಿ ಗೌರವ ಸೂಚಿಸಿದ್ದಾರೆ ಸಂತ್ರಸ್ತರ ಕುಟುಂಬಸ್ಥರು. ನಮ್ಮ ಸಂತ್ರಸ್ತ ಕುಟುಂಬಸ್ಥರಿಗೆ ನಾನು ಭೇಟಿ ಮಾಡಿದೆ. ಎಲ್ಲರೂ ಭಾಳ ಸಂತೋಷ ವ್ಯಕ್ತಪಡಿಸಿದರು. ಎಸ್ಡಿಪಿಐ ಹೋರಾಟಕ್ಕೆ ಧನ್ಯವಾದವನ್ನು ಹೇಳಿದ್ದಾರೆ. ಭಾಳ ಸಂತೋಷ ಆಯಿತು. ಏನೋ ಒಂದು ನೆಮ್ಮದಿ, ಏನೋ ಒಂದು ಸಾಧನೆ ಮಾಡ್ದಂಗಾಯಿತು. ಅಂದರೆ ನಾವು ಮಾಡಿದ ಹೋರಾಟಕ್ಕೆ ಫಲ ಸಿಕ್ತಲ್ಲ ಅಂತ ಹೇಳಿ ಒಂದು ಭಾಳ ದೊಡ್ಡ ನೆಮ್ಮದಿ ಇವತ್ತು ವೈಯಕ್ತಿಕವಾಗಿ ನನಗೂ ಸಿಕ್ಕಿದೆ. ನಮ್ಮ ಎಲ್ಲ ಪಕ್ಷದ ನಮ್ಮ ಜಿಲ್ಲಾ ಮುಖಂಡರಿಗೂ ಸಹ ಅದನ್ನೇ ಅವರು ಸಹ ಅಭಿಪ್ರಾಯ ವ್ಯಕ್ತಪಡಿಸ್ಕೊಂಡಿದ್ದಾರೆ. ನಾವು ಪ್ರಾಮಾಣಿಕವಾಗಿ ಹೋರಾಟಗಳನ್ನು ಮಾಡಿದರೆ ಖಂಡಿತವಾಗಿ ಗೆಲುವು ಇದ್ದೇ ಇರುತ್ತೆ ಅನ್ನುವಂಥ ಒಂದು ಸಂದೇಶ ಈ ಆಕ್ಸಿಜನ್ ದುರ್ಘಟನೆಯ ಒಂದು ಹೋರಾಟ ಈ ಸಮಾಜಕ್ಕೆ ಹೇಳ್ತಾ ಇದೆ. ಆಕ್ಸಿಜನ್ ದುರಂತದಲ್ಲಿ ಅಸುನೀಗಿದವರ ಕುಟುಂಬಸ್ಥರನ್ನ ಒಂದು ಕಡೆ ಸೇರಿಸಿ ಈ ಹೋರಾಟವನ್ನು ಆರಂಭಿಸಿದ್ದು ಎಸ್ಡಿಪಿಐ. ಈ ಹೋರಾಟಕ್ಕೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಮೈಸೂರು ಅವರ ಮಾರ್ಗದರ್ಶನ ಆಯಿತು. ಅಬ್ರಾರ್ ಅಹ್ಮದ್ ಅವರ ನೇತೃತ್ವ ಇತ್ತು. ಎಸ್ಡಿಪಿಐ ಚಾಮರಾಜನಗರ ಜಿಲ್ಲಾ ನಾಯಕರು ಕೂಡ ಈ ಹೋರಾಟದಲ್ಲಿ ಜೊತೆಯಾಗಿದ್ರು. ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ತನಕ ಸಂತ್ರಸ್ತರಿಗೆ ಪರಿಹಾರ ಹಣ ಕೊಡಬೇಕು, ಕುಟುಂಬಸ್ಥರಿಗೆ ಉದ್ಯೋಗ ಕೊಡಬೇಕು ಮತ್ತು ದುರ್ಘಟನೆಗೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಎಸ್ಡಿಪಿಐ ನೆಲಮಟ್ಟದಿಂದ ನಿರಂತರ ಹೋರಾಟ ನಡೆಸಿತ್ತು. ಬೀದಿಯಲ್ಲಿ ಪ್ರತಿಭಟನೆ, ಸರ್ಕಾರಿ ಕಚೇರಿಗಳ ಮುಂದೆ ಧರಣಿ, ಸಂಬಂಧಪಟ್ಟ ಜನಪ್ರತಿನಿಧಿಗಳ ಭೇಟಿ ಮತ್ತು ಅಧಿಕಾರಿಗಳ ಭೇಟಿ, ರಾಜ್ಯಪಾಲರ ಭೇಟಿ, ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ, ಹೀಗೆ ನಾನಾ ರೀತಿಯಲ್ಲಿ ನಿರಂತರವಾಗಿ ಹೋರಾಟ ಸಂಘಟಿಸಿದರು. ಈ ಒಂದು ಹೋರಾಟಕ್ಕೆ ಬ್ಯಾಕ್ಬೋನ್ ಆಗಿ ಮಾರ್ಗದರ್ಶಕರಾಗಿ ನಮ್ಮ ಎಸ್ಡಿಪಿಐ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸರ್ ನಮ್ಮ ಜೊತೆ ಇದ್ದರು. ಅವರು ಚಾಮರಾಜನಗರ ಆ ಸಂದರ್ಭದಲ್ಲಿ ದುರ್ಘಟನೆ ಆದಂಥ ಮಾರನೇ ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು, ಒಂದು ತಾರ್ಕಿಕ ಅಂತ್ಯ ಆಗುವವರೆಗೂ ಎಸ್ಡಿಪಿಐ ತನ್ನ ಹೋರಾಟವನ್ನು ಮುಂದುವರಿಸುತ್ತೆ ಅಂತ ಹೇಳಿದರು. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿದ್ವಿ. ನಾವು ಸಂತ್ರಸ್ತರನ್ನು ಒಂದು ಕಡೆ ಸೇರಿಸಿ ಈ ಹೋರಾಟ ನಾವು ಮುಂದುವರಿಸ್ತೀವಿ, ತಾವು ನಮ್ಮ ಜೊತೆ ಇರಬೇಕು, ಒಂದು ತಾರ್ಕಿಕ ಅಂತ್ಯ ಆಗುವವರೆಗೂ ತಾವು ಇರಬೇಕು ಅಂತ ಹೇಳಿ ಅವರನ್ನು ಸಂಘಟಿಸಿದ್ವಿ. ಅವರು ನಿರಂತರವಾಗಿ ನಮ್ಮ ಜೊತೆ ಇದ್ದರು. ಅದಾದ ನಂತರ ನಮ್ಮ ಹೋರಾಟ, ಬೀದಿ ಹೋರಾಟ ಮತ್ತು ಹೈಕೋರ್ಟಿನಲ್ಲಿ ರಿಟ್ ಅಪ್ಲಿಕೇಶನ್ ಆಗಿದ್ದು ಕಾನೂನಾತ್ಮಕ ಹೋರಾಟ ಮತ್ತು ಅನೇಕ ಬಾರಿ ಮನವಿ ಪತ್ರಗಳನ್ನು ಕೊಟ್ಟಿದ್ದು ಬೇರೆ ಬೇರೆ ಸರ್ಕಾರದ ಪ್ರತಿನಿಧಿಗಳಿಗೆ. BJP ಇದ್ದಂಥ ಸಂದರ್ಭದಲ್ಲೂ ಬೀದಿ ಹೋರಾಟ ಆಯಿತು. ಅದಾದ ನಂತರ ಭರವಸೆ ಕೊಟ್ಟು ಮೌನವಾಗಿದ್ದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಸಹ ಹೋರಾಟ ಮಾಡಲಾಯಿತು. ಈ ಮಧ್ಯೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರಕ್ಕೆ ತಾವುಗಳು ನಿರ್ದೇಶನ ಕೊಡಬೇಕು,
ಸಂತ್ರಸ್ತರಿಗೆ ನ್ಯಾಯ ಕಲ್ಪಿಸಿಕೊಡಿ ಅಂತ ಹೇಳಿ ರಾಜ್ಯಪಾಲರನ್ನು ಭೇಟಿ ಮಾಡಿ ನಾವು ಹಕ್ಕೊತ್ತಾಯವನ್ನು ಮಂಡನೆ ಮಾಡಿದ್ವಿ. ಎಸ್ಡಿಪಿ ಪಕ್ಷದ ನಿರಂತರ ಹೋರಾಟದ ಫಲವಾಗಿ ಈಗ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ದುರಂತದಲ್ಲಿ ಸಾವಿಗೀಡಾದವರ ಕುಟುಂಬದವರ 25 ಮಂದಿಗೆ ಸರ್ಕಾರ ಸರ್ಕಾರಿ ನೌಕರಿಯ ಆದೇಶ ಪತ್ರ ವಿತರಿಸಿದೆ. ವಿದ್ಯಾರ್ಹತೆಯ ಆಧಾರದಲ್ಲಿ ಚಾಮರಾಜನಗರ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ 2 ಸ್ಟಾಫ್ ನರ್ಸ್ ಮತ್ತು 6 ಮಂದಿಗೆ ಸ್ಟೋರ್ ಕಮ್ ಕ್ಲರ್ಕ್ ಹುದ್ದೆ, 17 ಮಂದಿಗೆ ಡಿ ಗ್ರೂಪ್ ಹುದ್ದೆಗಳನ್ನು ನೀಡಲಾಗಿದೆ. ವಿದ್ಯಾರ್ಹತೆಯ ಕಾರಣಕ್ಕೆ 5-6 ಮಂದಿಗೆ ಸರ್ಕಾರಿ ನೌಕರಿ ನೀಡಲು ಸಮಸ್ಯೆ ಎದುರಾಗಿದ್ದು, ಮುಂದಿನ ದಿನಗಳಲ್ಲಿ ಅವರಿಗೂ ಉದ್ಯೋಗ ಕಲ್ಪಿಸುವುದಾಗಿ ಸರ್ಕಾರ ಭರವಸೆ ಕೊಟ್ಟಿದೆ. ನಮ್ಮ ನಿರಂತರ ಹೋರಾಟದ ಫಲವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಮತ್ತು ಉಪಮುಖ್ಯಮಂತ್ರಿ DK ಶಿ ಅವರು ಒಂದು ನೇಮಕ ಪತ್ರವನ್ನು ಕೊಟ್ಟಿದ್ದಾರೆ. ಅಂದರೆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಲ್ಲಿ ಸಂತ್ರಸ್ತರಲ್ಲಿ ಆ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೆಲವರಿಗೆ ಟೆಕ್ನಿಕಲ್ ಸಮಸ್ಯೆ ಅಂದರೆ SLC ಏನು ಓದಿಲ್ಲ ಅಂತ ಹೇಳಿ ಏನು ಟೆಕ್ನಿಕಲ್ ಸಮಸ್ಯೆ ಆಗಿ ಅವರಿಗೆ ನೇಮಕಾತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಅದು ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಉಳಿದ ಸಂತ್ರಸ್ತರಿಗೂ ಶೀಘ್ರದಲ್ಲೇ ಪರಿಹಾರ ಕಲ್ಪಿಸಬೇಕು ಅನ್ನೋದು SDPI ಆಗ್ರಹಿಸ್ತಾ ಇದೆ. ಅದೇ ರೀತಿ ದುರಂತಕ್ಕೆ ಹೊಣೆಯಾದವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ SDPI ಆಗ್ರಹಿಸಿದೆ. ಇಲ್ಲಾಂದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದೆ. ಉಳಿಕೆ ಸಂತ್ರಸ್ತರಿಗೆ ಸರ್ಕಾರ ನೇಮಕ ಪತ್ರ ಕೊಡಬೇಕು, ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ, ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಈ ದುರ್ಘಟನೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಕಾರಣಕರ್ತರಾಗಿದ್ದಾರೆ, ಅದು ಅಂದಿನ DC ಇರ್ಬೋದು ಅಥವಾ ವೈದ್ಯಾಧಿಕಾರಿಗಳಿರ್ಬೋದು, ಯಾರೇ ಇರಲಿ, ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಸದ್ಯ ಆಕ್ಸಿಜನ್ ದುರಂತದಲ್ಲಿ ಸಂತ್ರಸ್ತರಿಗೆ ಭಾಗಶಃ ಪರಿಹಾರ ಸಿಕ್ಕಿದೆ. ಇನ್ನುಳಿದವರಿಗೆ ಸರ್ಕಾರ ಶೀಘ್ರದಲ್ಲೇ ಪರಿಹಾರ ಕಲ್ಪಿಸಬೇಕಾಗಿದೆ. ಹೋದ ಜೀವಗಳು ವಾಪಸ್ ಬರೋದಿಲ್ಲ, ಆದರೆ ಸಂತ್ರಸ್ತರ ಕುಟುಂಬಗಳಿಗೆ ಬದುಕಿನ ದಾರಿ ತೋರಿಸುವುದು ಮುಖ್ಯ. ಹಾಗೆ ಈ ಹೋರಾಟದಲ್ಲಿ ಸಂತ್ರಸ್ತರ ಪರವಾಗಿ ಕಲ್ಲು ಬಂಡೆಯಂತೆ ನಿಂತು ನ್ಯಾಯ ಒದಗಿಸಿಕೊಟ್ಟಿರುವ SDPI ಪಕ್ಷದ ಹೋರಾಟ ಶ್ಲಾಘನೀಯ.